ಲಾಲ್ಬಾಗ್ ನಲ್ಲಿ ನಡೀತಾ ಇರುವಂತಹ ಫ್ಲವರ್ ಶೋಗೆ ಮೂಲ ಕಾರಣ ಅಂತಂದ್ರೆ ಮಕ್ಕಳು. ಯಾಕಂತಂದ್ರೆ ಮಕ್ಕಳು ನೋಡ್ಲಿ ಅನ್ನುವಂತಹದ್ದು, ಮಕ್ಕಳಿಗೋಸ್ಕರ ಅಂತಲೇ ಒಂದಷ್ಟು ಅಂದ್ರೆ ಪ್ರತಿ ಬಾರಿಯೂ ಕೂಡ ಒಂದೊಂದು ಥೀಮ್ ನ ಬರ್ತಿರುವಂತದ್ದು. ಸೊ ಲಾಲ್ಬಾಗ್ ಅಂಗಳದಲ್ಲಿ ಮುದ್ದಾದ ಮಕ್ಕಳಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅವ್ರಿಗೆ ಎಷ್ಟಿಷ್ಟ ಆಯ್ತು, ಅವ್ರಿಗೆ ಎಷ್ಟೆಲ್ಲ ಗೊತ್ತಾಯ್ತು ಅಂತ. ಹಾಯ್ ಪುಟ, ಎಲ್ಲಿಂದ ಬಂದಿರೋದು? ಬೆಂಗಳೂರು. ತುಂಬಾ ಚೆನ್ನಾಗ್ ಅನ್ಸ್ತು. ಮತ್ತೆ ನನ್ನ ಜೊತೆ ಬೇರೆಯವ್ರ ಫಾರಿನರ್ಸ್ ಎಲ್ಲ ಮಾತಾಡಿದ್ರು. ಏನ್ ಕೇಳ್ದೆ ಫಾರಿನರ್ಸ್ಗೆಲ್ಲ ನೀನು? ನೀವ್ ಯಾವ ಕಂಟ್ರಿಯಿಂದ ಬಂದಿರೋದು ಮತ್ತೆ ನಿಮ್ಮ ಹೆಸರೇನು? ಏನ್ ಹೇಳಿದ್ರ ಅವರು? ಏನಾದ್ರು ರೆಸ್ಪಾನ್ಸ್ ಮಾಡಿದ್ರ? ಒಬ್ರು ಸ್ಕಾಟ್ಲೆಂಡ್ ಅವ್ರು ಸಿಕ್ಕಿದ್ರು, ಇಟ್ಲಿ ಅವ್ರು ಸಿಕ್ಕಿದ್ರು, ಮತ್ತೆ ಆಸ್ಟ್ರೇಲಿಯಾ ಅವ್ರು ಸಿಕ್ಕಿದ್ರು. ಪುಟ, ನಿನ್ನ ಹೆಸರೇನು? ಎಲ್ಲಿಂದ ಬಂದಿದ್ಯಾ? ಬೆಂಗಳೂರು. ಎಷ್ಟಿಷ್ಟ ಆಯ್ತು ನಿನ್ಗೆ ಫ್ಲವರ್ ಶೋ? ತುಂಬಾ ಇಷ್ಟ ಆಯ್ತು. ಮತ್ತೆ ಆ ರಾಮಾಯಣ ಥೀಮ್ ತುಂಬಾ ಇಷ್ಟ ಆಯ್ತು. ಅರ್ಥ ಆಯ್ತಾ ನಿನ್ಗೆ ರಾಮಾಯಣದ ಬಗ್ಗೆ? ಏನ್ ಗೊತ್ತು ನಿನ್ಗೆ? ಒಂದೇ ಒಂದ್ ಹೇಳು, ಏನಾದ್ರೂ ಗೊತ್ತಿದ್ರೆ. ರಾಮಾಯಣದಲ್ಲಿ ರಾಮ ರಾವಣನ ಕೊಲ್ತಾನೆ, ಮಾಡ ಮಾಡ್ತಾನೆ. ಅದಿಷ್ಟ ಆಯ್ತಾ? ಅಲ್ಲಿ ವಾಲ್ಮೀಕಿ ಮಹರ್ಷಿದ್ದು ಒಂದು ಸ್ಟ್ಯಾಚ್ಯೂ ಇದೆ, ನೋಡ್ದಾ? ಅದಿಷ್ಟ ಆಯ್ತಾ? ಓಕೆ. ಹಾಯ್ ಪುಟ, ನಿನ್ನ ಹೆಸರೇನು? ದಕ್ಷ. ನೀನ್ ಎಲ್ಲಿಂದ ಬಂದಿರೋದು? ಬ್ಯಾಂಗ್ಳೂರ್. ನಿಂಗೆ ಎಷ್ಟು ಇಷ್ಟ ಆಯ್ತು ಫ್ಲವರ್ ಶೋ? ತುಂಬಾ ಇಷ್ಟ ಆಯ್ತು. ಮೊದ್ಲು ಬುಕ್ಕಲ್ಲೆಲ್ಲ ಓದ್ತಾ ಇದ್ವಿ, ಇದು ಫುಲ್ ಕಣ್ಗೆಲ್ಲ ಒಂಥರ ಚೆನ್ನಾಗ್ ಅನ್ಸುತ್ತೆ. ಮತ್ತೆ ತುಂಬಾ ವೆರೈಟಿ ಫ್ಲವರ್ಸ್ ಇದೆ, ಅದೆಲ್ಲೂ ಈಗ ಆಚೆ ನೋಡಕ್ ಸಿಗಲ್ಲ. ಮತ್ತೆ ಆಲ್ಮೋಸ್ಟ್ ಎಲ್ಲರೂ ಎಂಜಾಯ್ ಮಾಡಿದ್ರು, ಅದಕ್ಕೆ ಇಷ್ಟ ಆಯ್ತು. ಹಾಯ್ ಪುಟ, ನಿನ್ನ ಹೆಸರೇನು? ನನ್ನ ಹೆಸರು ಪ್ರಣೀತಾ ಅಂತ. ಎಲ್ಲಿಂದ ಬಂದಿರೋದು? ನಾನು ಬೆಂಗಳೂರಿಂದಾನೆ. ಇವರೆಲ್ಲ ಹೇಳಿದ್ರದನ್ನ ಬಿಟ್ಟು ನಿಂಗೆ ಏನ್ ಇಷ್ಟ ಆಯ್ತು? ನಂಗೆ ಲೈಕ್ ನೋಡೋಕೆಲ್ಲ ತುಂಬಾ ಚೆನ್ನಾಗಿತ್ತು, ತುಂಬಾ ಕಲರ್ಫುಲ್ ಆಗಿತ್ತು. ಲೈಕ್ ಅದೆಲ್ಲ ತುಂಬಾ ರೇರ್ ಅಲ್ವಾ ಕಾಣೋದು, ಅದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ತುಂಬಾ ಇಂಪೋರ್ಟೆಡ್ ಫ್ಲವರ್ಸ್ ಎಲ್ಲ ಬಂದಿತ್ತು, ಚೆನ್ನಾಗಿತ್ತು ನೋಡಕ್ಕೆ. ಈಗ ರಾಮಾಯಣ ನಿನ್ ಗೊತ್ತಾ? ರಾಮಾಯಣ ಮಹಾಭಾರತದ್ದೆಲ್ಲ ಗೊತ್ತಾ ನಿನ್ಗೆ? ವಿಚಾರಗಳು ಹೇಗಿತ್ತು, ಅದರಲ್ಲಿ ಏನೆಲ್ಲ ಬಂದು ಹೋಗ್ತಿತ್ತು, ಯಾರೆಲ್ಲ ಬಂದ್ರು ಅಂತ ಏನಾದ್ರು ಗೊತ್ತಾ? ಗೊತ್ತು. ಯಾರು ನಿಂಗೆ ತುಂಬಾ ಇಷ್ಟ ಆದಲ್ಲಿ? ನಂಗೆ ರಾಮ, ಹನುಮಂತ, ಸೀತೆ ಇಷ್ಟ. 3 ಜನ ಇಷ್ಟ. ಹಾ. ಹಾಯ್ ಪುಟ, ನಿನ್ನ ಹೆಸರೇನು? ನನ್ನ ಹೆಸರು ಸಾತ್ವಿಕ್ ಅಂತ. ನಿಂಗೇನ್ ಇಷ್ಟ ಆಯ್ತು? ಹೇಗೆ ಎಂಜಾಯ್ ಮಾಡಿದೆ ಫ್ಲವರ್ ಶೋ? ಫ್ಲವರ್ ಶೋ ಅಂದ್ರೆ ಕಣ್ಣಿಗೆಲ್ಲ ಫುಲ್ ಒಂಥರ ಚೆನ್ನಾಗಿರೋ ಫೀಲಿಂಗ್ ಸಿಕ್ತು. ಫ್ಲವರ್ಸ್ ತುಂಬಾ ಬೇರೆ ಬೇರೆ ಫ್ಲವರ್ಸ್ ಇತ್ತು. ಈ ರಾಮಾಯಣದ ಬಗ್ಗೆ ಬುಕ್ಸ್ ನೋವೆಲ್ಸ್ ಅಲ್ಲೆಲ್ಲ ಓದಿದ್ದೆ. ಇವಾಗ ಅಂದ್ರೆ ಅಲ್ಲೆಲ್ಲ ಸ್ಟೋರಿ ಎಲ್ಲ ಬರ್ದಿದ್ರು, ನೋಡಿದ್ರೆ ಚೆನ್ನಾಗಿತ್ತು. ಪುಟ, ನಿನ್ನ ಹೆಸರು? ಧನಿಕಾ. ನಿಂಗೆ ರಾಮ ಅಂದ್ರೆ ಇಷ್ಟನಾ? ಎಷ್ಟು ಇಷ್ಟ? ತುಂಬಾ ಇಷ್ಟ. ರಾಮನ್ ಯಾವ ಗುಣ ಇಷ್ಟ ಆಗುತ್ತೆ ನಿನ್ಗೆ? ಅವನು ಓಡಾಡೋದು, ಲೈಕ್ ಅವನು ಯಾವ ಟೈಮಲ್ಲೂ ಅವನು ಬಿಟ್ಕೊಟ್ಟಿಲ್ಲ ಅವನ್ನ, ಅದಕ್ಕೆ ಅದಿಷ್ಟನಾ? ಹಾಯ್ ಪುಟ, ನಿನ್ನ ಹೆಸರೇನು? ನನ್ನ ಹೆಸರು ದಿಯಾ ಅಂತ. ನಿಂಗೆ ಎಷ್ಟು ಇಷ್ಟ ಆಯ್ತು? ಹೆಂಗೆ ಎಂಜಾಯ್ ಮಾಡಿದೆ ಫ್ಲವರ್ ಶೋ ಅಲ್ಲಿ? ಆಂಜನೇಯ ಅದು ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಆಮೇಲೆ ಸ್ಕ್ವಿರಲ್ಲು, ಪಿಕಾಕ್, ಅದೆಲ್ಲ ಫ್ಲವರ್ಸ್ ಎಲ್ಲ ವೆರೈಟಿ ಫ್ಲವರ್ಸ್ ಇಂಟ್ರೆಸ್ಟಿಂಗ್ ಆಯ್ತು. ಫ್ಲವರ್ಸ್ ಬೇರೆ ಕಂಟ್ರಿಯಿಂದ ಫ್ಲವರ್ಸ್ ಎಲ್ಲ ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ನಿಂಗೆ ಆಂಜನೇಯ ಅಂದ್ರೆ ಇಷ್ಟನಾ? ನಿಂಗೆ ಆಂಜನೇಯ ಶ್ಲೋಕ ಗೊತ್ತಾ? ಹನುಮಾನ್ ಇಲ್ಲ, ಅಷ್ಟು ಗೊತ್ತಿಲ್ಲ. ರಾಮನ್ ಬಗ್ಗೆ ಅಂದ್ರೆ ಹೀಸ್ ಡಿಸಿಪ್ಲಿನ್ ಅಂಡ್ ನೈಸ್. ನೀನೆಷ್ಟು ಎಂಜಾಯ್ ಮಾಡಿದೆ ಪುಟ? ನಾನು ಡಿಫ್ರೆಂಟ್ ಕಂಟ್ರೀಸ್ ಫ್ಲವರ್ಸ್ ನೋಡಿದ್ದೀನಿ, ಮೆಕ್ಸಿಕೋ ಫ್ಲವರ್ಸ್ ನೋಡಿದ್ದೀನಿ, ಅಷ್ಟೇ. ನಾನು ತುಂಬಾ ಎಂಜಾಯ್ ಮಾಡಿದೆ. ಗ್ಲಾಸ್ ಹೌಸ್ ಅಲ್ಲಿ ಎವ್ರಿ ಇಯರ್ ಡಿಫ್ರೆಂಟ್ ಅಂದ್ರೆ ಐಡಿಯಾಸ್ ಇರುತ್ತೆ. ಈ ಸತಿ ರಾಮಾಯಣ ಬಗ್ಗೆ ಮಾಡಿದ್ರು, ಅದಕ್ಕೆ ನಂಗೆ ತುಂಬಾ ಇಷ್ಟ ಆಯ್ತು. ರಾಮಾಯಣದ ಕಥೆ ಎಲ್ಲ ಗೊತ್ತಾ ನಿಂಗೆ? ಇಲ್ಲ. ಓಕೆ, ಫೈನ್. ಸೊ ಒಟ್ಟಾರೆ ಆಗಿ ಇವತ್ತು ಸಂಡೇ ಆಗಿರೋ ಹಿನ್ನೆಲೆಯಲ್ಲಿ ಬೆಳ್ಳಂಬೆಳಗ್ಗೆ ಮಕ್ಕಳು ಲಾಲ್ಬಾಗ್ಗೆ ಲಗ್ಗೆ ಇಟ್ಟಿರುವಂತಹದ್ದು, ರಾಮಾಯಣ ಥೀಮ್ ನಲ್ಲಿ ಮೂಡಿ ಬಂದಿರುವಂತಹ ಲಾಲ್ಬಾಗ್ ಫ್ಲವರ್ ಶೋ ಅನ್ನ ನೋಡಿ ಎಂಜಾಯ್ ಮಾಡಿರುವಂತಹದ್ದು. ಸೊ ಇನ್ನು ಇವತ್ತು ಸಂಜೆವರೆಗೂ ಕೂಡ ಈಗಾಗಲೇ ಮಕ್ಕಳು ಬರುವಂತಹ ಸಾಧ್ಯತೆ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ಲಕ್ಷ್ಮಿ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.